ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಿಚನ್ ಮೇಕೋವರ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಕಿಚನ್ ಮೇಕೋವರ್ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಅದ್ರ ಜೊತೆಗೆ ದಿನಸಿ ಐಟಮ್ಸ್ ಕೂಡ ಎಲ್ಲ ಖಾಲಿಯಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ನಾನು ನಿಮಗೆ ಡಿಸೆಂಬರಲ್ಲಿ ಕಿಚನ್ ಮೇಕೋವರ್ದು ವಿಡಿಯೋ ಹಾಕಿದ್ದು. ಆಲ್ಮೋಸ್ಟ್ 5 ಮಂತ್ಸ್ ಆಗ್ತಾಯಿದೆ. ಇವಾಗ ಮತ್ತೆ ಎಲ್ಲ ಖಾಲಿ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಡಿ ಮಾರ್ಟಲ್ಲಿ ಮತ್ತು ಆಚೆಗಡೆ ನಾನು ಕೂಡ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಶಾಪಿಂಗ್ ವೀಡಿಯೋಸ್ ಏನೂ ಹಾಕಿಲ್ಲ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಒಂದು ಸಣ್ಣ ಕಿಚನ್ ಐಟಮ್ಸು ಕೂಡ ನಾನು ಕಿಚನ್ಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಹೆಣ್ಮಕ್ಳಂದರೆ ಹಾಗೇ. ಸೊ ಎಷ್ಟು ಸಾಮಾನು ಇದ್ರೂ ಎಷ್ಟಿದ್ರೂ ಸಾಕಾಗಲ್ಲ. ಹಾಗಾಗಿ ಇವಾಗ ಫಸ್ಟಿಗೆ ನಾನು ಸೆಲ್ಫಲ್ಲಿರೋ ಪಾತ್ರೆ ಎಲ್ಲ ತೆಗೆದಿಟ್ಬಿಟ್ಟು, ಬಾಕ್ಸಸ್ ಎಲ್ಲ ತೆಗೆದಿಟ್ಬಿಟ್ಟು, ಇವಾಗ ನೀಟಾಗಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ವಾಶ್ ಮಾಡಿ ನಾನು ಮತ್ತೆ ಇಟ್ಕೊತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ದಲ್ಲಿ ನೀವು ಬರೀ ನಂದು ಕಿಚನ್ದು ಕ್ಲೀನಿಂಗ್ ಮಾಡಿ ಮತ್ತು ಸೆಟಲ್ ಮಾಡೋದನ್ನ ನೋಡ್ತೀರಾ. ಫುಲ್ ಕಿಚನ್ದು ಮೇಕೋವರ್ ಹೇಗಿತ್ತು, ಫೈನಲ್ ಲುಕ್ ಹೇಗೆ ಬಂತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂತಂದರೆ ಈ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಓಕೆ, ಎಲ್ರದ್ದು ಊಟ ಆಯಿತಾ? ಸೊ ಯಾಕಂದರೆ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ ನಿಮಗೆ 10:30 ಆಗಿರುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಹಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ನಾನು ಅಂದ್ಕೊತಾ ಇದ್ದೆ, ತುಂಬ ಥರ ಟ್ರೈ ಮಾಡಿದೆ, ಬಟ್ ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಎಷ್ಟೊಂದು ವೀಡಿಯೋಸು ಮಾಡಿ ಅದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದೆ ಡಿಲೀಟ್ ಕೂಡ ಮಾಡಿದೆ. ನಾನು ಎಷ್ಟೋ ಸಲ ಅಂದ್ಕೊಂಡ್ರೂ ಆಗ್ತಾನೇ ಇಲ್ಲ. ಹೇಗೆ ಟೈಮ್ ಮಾಡ್ಕೋಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ. ಫೈನಲಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು ಇವಾಗ 21 ಡೇಸ್ದು ಚಾಲೆಂಜ್ ತೊಗೊಬೇಕಂತ. ಏನಪ್ಪ ಅಂತಂದರೆ, ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಯಾವುದೇ ಒಂದು ಅಭ್ಯಾಸನ ರೂಢಿ ಮಾಡ್ಕೋಬೇಕಂತಂದರೆ ಅಟ್ಲೀಸ್ಟ್ 21 ಡೇಸು ನಾವು ಅದನ್ನು ಮಾಡಬೇಕಾಗತ್ತೆ ಅಂತ. ಸೊ ಹಾಗಾಗಿ ನಾನಿವಾಗ 21 ಡೇಸು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇನ್ನು 21 ಡೇಸ್ ಅಂತೂ ಗ್ಯಾರಂಟಿ ವೀಡಿಯೋಸ್ ಬರುತ್ತೆ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಸ್ವಲ್ಪ ಮಾಹಿತಿ ಅನ್ನೋದಕ್ಕಿಂತ ಕೆಲವೊಂದಷ್ಟು ಜನಕ್ಕೆ ಏನೋ ಒಂದು ಹೇಳಬೇಕಿತ್ತು. ಈ ಮುಖಾಂತರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಕೆಲವೊಂದಷ್ಟು ಜನ ನಾವು ಸುಮ್ಮನೆ ಇದ್ದಷ್ಟು ಎಲ್ಲ ಆಪಾದನೆಗಳನ್ನ ನಮ್ಮ ಮೇಲೆ ಹಾಕ್ತಾರೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಫೇಕ್ ಪೀಪಲ್ಸ್ ಇರ್ತಾರಲ್ಲ ಅವ್ರಿಗೆ. ಈ ಜನಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕಂತ ನನಗೆ ನಿಜ ಇದುವರೆಗೂ ಅರ್ಥ ಆಗಿಲ್ಲ. ಅವ್ರಿಗೇನಾದರೂ ಆಗಬೇಕು ಅಂತ ಅಂದರೆ, ಅವ್ರದ್ದೇನಾದ್ರು ಕೆಲಸ ಇತ್ತು ಅಂತ ಅಂದರೆ ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ಕೊತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಾದಮೇಲೆ ಅವರಿಗೆ ನಮ್ಮದು ಅವಶ್ಯಕತೆ ಏನೂ ಇಲ್ಲ ಅಂತಂದರೆ ಇಷ್ಟು ಬೇಗ ಚೇಂಜ್ ಆಗಿಬಿಡ್ತಾರೆ. ಅದ್ರ ಜೊತೆಗೆ ಏನು ಗೊತ್ತಿಲ್ಲದೆ ಇರೋರ ಥರ ಆಗಿಬಿಡ್ತಾರೆ. ಇದು ತುಂಬ ನೋಡಿ ಸಾಕಾಗ್ಬಿಟ್ಟಿದೆ. ಅದ್ರ ಜೊತೆಗೆ ನಾನು ನಿಮ್ಗೆ ಆಲ್ರೆಡಿ ಈ ವರ್ಷದ ಮೊದಲನೇ ವಾರದಲ್ಲೇ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ವಿಡಿಯೋ ಲಿಂಕ್ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಈ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನಾನು ಈ ವಿಡಿಯೋದಲ್ಲಿ ಒಂದಷ್ಟು ಉತ್ತರ ಕೊಡಬೇಕು ಅಂತ ಇದ್ದೀನಿ. ನನ್ನ ವಿಡಿಯೋ ನೋಡೋಕ್ಕಾದರೆ ಪ್ಲೀಸ್ ನೋಡಿ. ಇಲ್ಲ ಅಂತಂದರೆ ನನ್ನ ಪ್ರೀತಿ ಮಾಡೋರು, ನನ್ನನ್ನು ಇಷ್ಟಪಡೋರು ತುಂಬ ಚೆನ್ನಾಗಿದ್ದಾರೆ. ಹೇಳಬೇಕಂತಂದರೆ ನನಗೆ ಸಬ್ಸ್ಕ್ರೈಬರ್ ಇವಾಗ ಆಲ್ಮೋಸ್ಟ್ 1500 ಇರ್ಬೋದೇನೋ ಅಷ್ಟೇ. ಬಟ್ ನಾನು ಇದನ್ನು ಒಂದು ಪಾರ್ಟ್ ಟೈಮಾಗಿ ಅಷ್ಟೇ ನಾನು ತೊಗೊಂಡಿರೋದು. ನಾನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡು ಮಾಡ್ತಾಯಿಲ್ಲ ಗಾಯ್ಸ್. ನಿಜ ಹೇಳಬೇಕು ಅಂತ ಅಂದರೆ, ನಾನು ಮಾಡಬೇಕು ಅಂತ ಡಿಸೈಡ್ ನಿಂತ್ಕೊಂಡೆ ಅಂತ ಅಂದರೆ ನಾನು ಯಾವುದನ್ನು ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ, ಮಾಡೇ ಮಾಡ್ತೀನಿ. ಬಟ್ ಅದು ನನ್ನ ಇನ್ನೂ ಅಷ್ಟು ತಲೆಗೆ ಹಾಕ್ಕೊಳ್ತಾ ಇಲ್ಲ. ಇವ್ರುಗಳು ಇದೇ ಥರ ನನಗೆ ಕಮೆಂಟ್ ಮಾಡ್ತಾಯಿದ್ರೆ ಸೀರಿಯಸ್ಲಿ ನಾನು ಏನು ಅಂತ ನಿಮಗೆ ತೋರಿಸ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್, ನಿಮ್ಮ ಏನಕ್ಕೆ ಬೇರೆಯವ್ರ ಮನೆ ಹೆಣ್ಮಕ್ಳು ವಿಷಯ ಆದರೆ ನಿಮ್ಮ ಮನೆಯದೇ ನಿಮ್ಮದು ಹೊತ್ಕೊಂಡು ಹೋಗೋಷ್ಟು ಇರುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ಮನೆದ ನೀವೇ ಸರಿ ಮಾಡ್ಕೊತಾ ಹೋಗಿ. ಅದನ್ನು ಬಿಟ್ಟು ಬೇರೆಯವ್ರ ಮನೇಲಿ ಆ ಹುಡುಗಿ ಯೂಟ್ಯೂಬ್ ಮಾಡ್ತಾಯಿದ್ದಾಳೆ, ರೀಲ್ಸ್ ಮಾಡ್ತಾಯಿದ್ದಾಳೆ, ಅಯ್ಯೋ ಫೋನ್ ಹಿಡ್ಕೊಂಬಿಟ್ಟಿದ್ದಾಳೆ, ಸೆಲ್ಫಿ ತೊಗೊಂಬಿಟ್ಟಿದ್ದಾಳೆ, ಅದು ಮಾಡ್ತಾಯಿದ್ದಾಳೆ, ಇದು ಮಾಡ್ತಾಯಿದ್ದಾಳೆ, ಅದನ್ನು ತೋರಿಸ್ತಾ ಇದ್ದಾಳೆ ಅಂದ ತಕ್ಷಣ ಯಾರೂ ಕೆಟ್ಟೋರಾಗ್ಬಿಟ್ಟಿರಲ್ಲ. ಅವು ನಿಮ್ಮ ಯೋಗ್ಯತೆಗೆ ನಿಮ್ಗೆ ಅಷ್ಟು ದಮ್ ಇದ್ದರೆ ಓಪನ್ ಚಾಲೆಂಜ್ ಆಗ್ತೀನಿ, ನನಗೆ ಕೋಪ ಬರೆಸ್ಬೇಡಿ. ಯಾಕಂತಂದರೆ ಅಷ್ಟು ಕಮೆಂಟ್ಸು ಕೇಳಿ ಸಾಕಾಯಿತು ನನಗೆ. ನನ್ನ ಲೈಫ್ ಗುರು, ನನ್ನ ಇಷ್ಟ, ನಾನು ವೀಡಿಯೋ ಮಾಡ್ತೀನೋ ಇನ್ನೇನು ಮಾಡ್ತೀನೋ, ಮನೇಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ, ನನ್ನ ಫೋನಲ್ಲಿ ನಾನು ಮಾಡ್ತಾಯಿದ್ದೀನಿ. ನಿಮ್ಗಳ ಥರ ಕಂಡೋರ ಮನೆ ವಿಷಯ ಮಾತಾಡ್ತಾ ಕೂತಿಲ್ಲ ಗುರು ನಾನು, ಸರಿನಾ? ನನ್ನದೇ ಆದಂಥ ವೈಯಕ್ತಿಕ ಜೀವನದಲ್ಲಿ ನನಗೆ ಉಳಿದಿರೋದ್ರಲ್ಲಿ ನನಗೇನು ಖುಷಿ ಕೊಡುತ್ತೆ ಅದನ್ನು ನಾನು ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಮಾಡ್ತೀನಾ ಬಿಡ್ತೀನಾ ಅದು ಏನಾದ್ರು ಆಗಲಿ. ಸೆಕೆಂಡ್
ಅಯ್ಯೋ ಒಳ್ಳೆ ಎಮ್ಮೆ ಥರ ಇದ್ದಾಳೆ, ದಪ್ಪಗಿದ್ದಾಳೆ. ಹ್ಞೂ ಗುರು, ನಾನು ದುಡ್ದು ನಾನು ತಿಂದಿದ್ದೀನಿ, ನನ್ನ ಗಂಡನ ಮನೇಲಿ ನಾನು ತಿಂದಿದ್ದೀನಿ, ನಮ್ಮ ಅಪ್ಪನ ಮನೇಲಿ ನಾನು ತಿಂದಿದ್ದೀನಿ. ನಿನ್ನ ಮನೇಲಿ ಬಂದು ತಿಂದು ನಾನು ದಪ್ಪ ಆಗಿಲ್ಲ ತಾನೇ. ನಾನು ದಪ್ಪಕ್ಕಾದರೂ ಇರ್ತೀನಿ, ಸಣ್ಣಕ್ಕಾದರೂ ಇರ್ತೀನಿ, ಊಟನಾದ್ರೂ ತಿಂತೀನಿ, ಇಲ್ಲದೇನಾದ್ರೂ ಇರ್ತೀನಿ, ಸೊಕ್ಕಿನಾದರೂ ಮಾಡ್ತೀನಿ. ನಿನಗೆ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ನೀನು ಹೆಂಗಿದೆಯಾ ಅಂತ ನೋಡ್ಕೊ, ನಿನ್ನ ಬ್ಯಾಕ್ಗ್ರೌಂಡ್ ಹೆಂಗಿದೆಯಾ ಅಂತ ನೋಡ್ಕೊ, ನಿಮ್ಮ ಮನೇಲಿರೋ ಅಕ್ಕ ತಂಗಿರೋ ನೆಟ್ಟಗಿದ್ದಾರಾ ಅಂತ ನೋಡ್ಕೊ. ಅದಾದಮೇಲೆ ಬಂದ್ಬಿಟ್ಟು ಬೇರೆಯವ್ರ ಮನೆ ಹುಡುಗಿರ ವಿಷಯನ ನೀನು ಮಾತಾಡುವಂತೆ, ಸರಿನಾ? ಸಾಕು. ಇದರಲ್ಲಿ ನಾನು ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ರಿಪ್ಲೈನ ಕೊಟ್ಟಿದ್ದೀನಿ. ಇವಾಗ ಕೆಲಸ ಅಂತೂ ತುಂಬ ಇದೆ, ಮೂಡೇ ಇಲ್ಲ. ಅದ್ರ ಜೊತೆಗೆ ನನ್ನ ಮಗ ಕೂಡ ಬಂದು ಮಧ್ಯ ಅವನೊಂದು ಡಬ್ಬ ಹಿಡ್ಕೊಂಬಂದ್ಬಿಟ್ಟು ಎಲ್ಲ ಬಾಕ್ಸಸ್ ಎಲ್ಲ ಇಡ್ತಾಯಿದ್ದಾನ ಅಲ್ಲಿ. ನೋಡಿ ಫ್ರೆಂಡ್ಸ್ ನಾನು ಮಸಾಲೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದ. ಆದರೆ ಬಟ್ ಅವನು ಕುಳ್ಳ ಇದ್ದಾನಲ್ವ, ಕಾಣಿಸ್ತಾಯಿಲ್ಲ. ಸ್ವಲ್ಪ ಹೈಟಲ್ಲಿ ಹಾಕಿದ್ದೆ ನಾನು ರಿಂಗ್ ಲೈಟಲ್ಲಿ, ಅದಕ್ಕೆ ನಗು ಬರ್ತಾಯಿತ್ತು. ಈಗಿನ ಮಕ್ಕಳು ಅಷ್ಟೇ, ನಾವು ಏನು ಮಾಡ್ತೀವಿ ಅನ್ನೋದನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ನ ಮಾಡ್ತಾಯಿರ್ತಾರೆ. ಅದರಲ್ಲೂ ನನ್ನ ಮಗ ಅಂತೂ ನಾನು ಏನು ಮಾಡ್ತೀನಿ ಅದನ್ನು ಹಾಗೇ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಿದ್ದಾಗ ಆದಷ್ಟು ಅವ್ರಿಗೆ ಒಳ್ಳೆ ವಿಷಯನ ಹೇಳೋದಾಗಿರ್ಬೋದು, ಆ್ಯಕ್ಟಿವಿಟೀಸ್ ಮಾಡೋದನ್ನಾಗಿರ್ಬೋದು, ಆ ಥರ ಮಾಡಿಸಿದ್ರೆ ಅದೇ ಥರ ಬೇಗನೆ ಕಲ್ತ್ಕೊತಾರೆ ಅಂತ. ನಂದು ಪ್ಲೇಗ್ರೌಂಡು ನನ್ನ ಮಗಂದು ವೀಡಿಯೋ ಹಾಕಿದ್ದೆ, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವೆಲ್ಲ ಹೇಗೆ ಕಿಚನ್ ಐಟಮ್ಸ್ನ ಆರ್ಗನೈಸ್ ಮಾಡ್ತೀರಾ, ಮನಿ ಸೇವಿಂಗ್ಸ್ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ನಂದು ಎಲ್ಲ ಪ್ಲ್ಯಾನ್ಸ್ ಇದೆ, ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಎಲ್ಲ ಡಬ್ಬದಲ್ಲೂ ಚಿಲ್ಲರೆ ಕಾಸು ಏನಾದರೂ ಮಿಕ್ತು ಅಂತಂದರೆ ಅದನ್ನು ನಮ್ಮಮ್ಮ ಅಂದರೆ ಹೇಳೋದಿಂದ ನೋಡಿ ಕಲ್ತಿರೋದು. ಈ 10 ರೂಪೀಸು, 5 ರೂಪೀಸು, 20 ರೂಪೀಸು ಆ ಥರದ್ದು ಏನಾದ್ರು ಚಿಲ್ಲರೆ ಇತ್ತು ಅಂತಂದರೆ ಏನು ಮಾಡಿಬಿಡೋದಂದರೆ ಎಲ್ಲ ಡಬ್ಬಗಳು ಕಾಳುಗಳು ತುಂಬ ಇರಬೇಕಾದ್ರೆ 10 ಕೆಳಗಡೆ ಹಾಕ್ಬಿಡ್ತಾಯಿದ್ರು. ಯಾಕಂದರೆ ಲಾಸ್ಟು ಎಂಡಲ್ಲಿ ನಮಗೆ ಕಾಳೆಲ್ಲ ಖಾಲಿ ಆದಾಗ ಆ ಅಮೌಂಟ್ ನಾವು ಏನು ಇಟ್ಟಿದ್ವಿ ಆ ಡಬ್ಬದಲ್ಲಿ ಅದು ಸಿಗ್ತಾಯಿತ್ತು. ಸೊ ಅದು ಸಿಕ್ಕಿದಾಗ ನಾವು ಹೋಗ್ಬಿಟ್ಟು ಅದರಿಂದ ನಮಗೇನು ಬೇಕೋ ಅದನ್ನು ತೊಗೊಂಬರ್ತಾಯಿದ್ವಿ. ಅಲ್ಲಿಗೆ ನಾವು ಚಿಲ್ಲರೆ ಕಾಸನ್ನು ಕೂಡ ಅಲ್ಲಿ ಇಲ್ಲಿ ಅಂತ ಹಾಕಲ್ಲ. ಹೀಗೆ ಯಾವ್ಯಾವ ಡಬ್ಬದಲ್ಲಿರುತ್ತೆ ಆ ಡಬ್ಬಗಳಿಗೆ ಹಾಕೊತೀನಿ. ಮನಿ ಪ್ಲ್ಯಾಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸೊ ಚಿಕ್ಕ ಬಾಟಲಲ್ಲಿ ಹಾಕಿದ್ದೀನಿ, ಆದರೂ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನು ಫಸ್ಟು ಈ ಬಾಟಲ್ಗೆ ಹಾಕಿದಾಗ ಬರೀ 2 ಲೀಫ್ ಇದ್ದಿದ್ದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಾನು ಆಚೆ ಕೂತು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಯಾಕಂದರೆ ಒಳಗಡೆ ನನ್ನ ಮಗ ತುಂಬ ಗಲಾಟೆ ಮಾಡ್ತಾನೆ. ಅದಾದಮೇಲೆ ನೈಟ್ ಟೈಮ್ ವಾಯ್ಸ್ ಓವರ್ ಕೊಡೋಣ ಅಂದರೆ ಫ್ಯಾನ್ ಸೌಂಡ್ ಇರುತ್ತೆ. ಬಟ್ ಇವಾಗಿನ ಸಿಚುವೇಷನಲ್ಲಿ ಫ್ಯಾನ್ ಇಲ್ಲ ಅಂದರೆ ಇರೋಕ್ಕೆ ಆಗೋಲ್ಲ ಒಂದು ಸ್ವಲ್ಪ ಹೊತ್ತು ಕೂಡ. ನನ್ನ ಕಿಚನಲ್ಲಿ ಮನಿ ಪ್ಲ್ಯಾಂಟ್ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು. ಒಂದು 4-5 ಬಾಟಲಲ್ಲಿ ನಾನು ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ಸ್ವಲ್ಪ ಗ್ರೀನರಿ, ಗಿಡಗಳು, ಮರಗಳು ಆ ಥರ ಎಲ್ಲ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಬೆಂಗಳೂರಲ್ಲಿ ಮರಗಳಂತೂ ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಗಿಡಗಳು ಹಾಕೋಕ್ಕೆ ಸ್ಪೇಸು ಕೂಡ ಇಲ್ಲ ಇಲ್ಲಿ ನಾವಿರೋ ಕಡೆ. ಒಂದು ನನಗೆ ಬೇಕಾಗಿರೋ ಹಾಗೆ ಆಲೋವೆರಾ ಮತ್ತು ಅನಾನಸ್ದು ಒಂದು ಪಾಟ್ ಹಾಕಿ ಇದೆ ನನ್ನ ಹತ್ರ. ಅದು ಬಿಟ್ಟರೆ ಆಲೋವೆರಾದೇ ಒಂದು 3-4 ಬಾಟಲ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಸ್ಕಿನ್ ಕೇರ್ಗೆ, ಹೇರ್ ಕೇರ್ಗೆ ಎಲ್ಲ ನನಗೆ ಆಲೋವೆರಾ ಬೇಕಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಮನಿ ಪ್ಲ್ಯಾಂಟ್ನ ನಾನು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಗುತ್ತೆ ನೋಡ್ತಾ ಇದ್ದರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಯಾರಿಗೆಲ್ಲ ಗಿಡಗಳು, ಪಕ್ಷಿಗಳು ಇಷ್ಟ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ. ಇವಾಗ ಎಲ್ಲ ಕ್ಲೀನ್ ಮಾಡಿ ಒಂದು ಸುಮ್ಮನೆ ಹಾಗೆ ಜೋಡಿಸಿಟ್ಟಿದ್ದೀನಿ. ಯಾಕಂದರೆ ನಮ್ಮದು ಕಿಚನ್ ಏನಿದೆ ಅದು ಸ್ವಲ್ಪ ಚಿಕ್ಕ ಅಂತ ಹೇಳ್ಬೋದು. ಹಾಗಾಗಿ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಅಲ್ಲಲ್ಲೇ ಇಟ್ಟಿದ್ದೀನಿ. ಆಮೇಲೆ ಯಾವ್ದು ಬೇಕೋ ಅದನ್ನಷ್ಟೇ ಎತ್ಕೊಂಡು ನಾನು ಮತ್ತೆ ವಾಶ್ ಮಾಡಿ ಡ್ರೈ ಮಾಡಿ ದಿನಸಿ ಎಲ್ಲನೂ ಅದಕ್ಕೆ ಹಾಕಿ ಇಡಬೇಕು. ಇವಾಗ ಕೆಳಗಡೆ ನ್ಯೂಸ್ ಪೇಪರ್ನ ಚೇಂಜ್ ಮಾಡಿ ಇಡ್ತಾಯಿದ್ದೀನಿ. ತುಂಬ ಜಾಸ್ತಿ ಖರ್ಚೆಲ್ಲ ಮಾಡಿ ಮೇಕೋವರ್ನ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ಬಾಡಿಗೆ ಮನೆಗೆ ನಾವೆಷ್ಟೇ ಸಿಂಗಾರ ಮಾಡಿದ್ರು ಅದು ನಮ್ಮ ಮನೆ ಆಗೋಲ್ಲ. ಸೊ ವೇಸ್ಟು. ಲಾಸ್ಟ್ ಆಫ್ ದ ಡೇ ನಾವು ಬಿಟ್ಟು ಹೋಗ್ಬೇಕಂತಂದಾಗ ಬೇಜಾರಾಗುತ್ತೆ. ಹಾಗಾಗಿ ನೋಡ್ಬೋದು ನನ್ನ ತಮ್ಮ ಮಹಮ್ಮದ್ ಅಂತ ಅಂದ್ಬಿಟ್ಟು ಅಂದರೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾನೆ. ಎಲ್ಲ ಪ್ರತಿಯೊಂದು ವೀಡಿಯೋಗೂ ಕೂಡ ಅಕ್ಕ ತುಂಬ ಚೆನ್ನಾಗಿದೆ ಅಕ್ಕ ಅಂತ ನನಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಮತ್ತು ಸಿದ್ದು ಅಂತ ಒಬ್ಬರಿದ್ದಾರೆ, ಅವರು ಹಿಂಗೆ ಸುಮಾರು ಜನ ನನಗೆ ಒಳ್ಳೊಳ್ಳೆ ಕಮೆಂಟನ್ನು ಮಾಡ್ತಿದ್ದೀರಾ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ.
ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎಷ್ಟು ಅಂದರೆ ನಾನು ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಕೂಡ ಆಗಿಲ್ಲ, ಆದ್ರೂ ಫುಲ್ಲು ಬಿಸಿಲು, ಸೆಕೆ ಅಂದರೆ ಸೆಕೆ ಫುಲ್ಲು. ನಾನು ಹಣೆಗೆ ಹಾಕಿರೋದೆಲ್ಲ ಒರೆಸಿ ಬೆವರಲ್ಲಿ ಒರೆಸೇ ಹೋಗ್ಬಿಡ್ತು ಅಂತ ಹೇಳ್ಬೋದು. ಇವಾಗ ಯಾವುದೆಲ್ಲ ಖಾಲಿ ಆಗಿತ್ತು ದಿನಸಿ ಬಾಕ್ಸಸ್ಸು ಅದನ್ನೆಲ್ಲ ತೊಗೊಂಡು ನೀಟಾಗಿ ವಾಶ್ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ಇದು ಮೈಸೂರು ಸ್ಯಾಂಡಲ್ದು ಡಿಶ್ ವಾಷರು. ಲಾಸ್ಟು ಮೈಸೂರು ಜೂದು ವೀಡಿಯೋ ಮಾಡಿದಾಗ ಅಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಮೈಸೂರು ಸ್ಯಾಂಡಲ್ದು ಡಿಶ್ ವಾಷರ್ ತೊಗೊಂಬಂದೆ. ಅರೋಮಾ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಇದು ಬರುತ್ತೆ. ಯಾಕಂತಂದರೆ ನಾನು 1 ಸ್ಪೂನಷ್ಟು ನಾನು ಜೆಲ್ನ ಬಳಸಿದ್ರೆ ಸಾಕು. ತುಂಬ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ 1 ಸ್ಪೂನಲ್ಲೇ ಕೂಡ ಫುಲ್ ಪಾತ್ರೆ ಎಲ್ಲ ಬೆಳಗ್ಬೋದು ನಮ್ಮ ಮನೇಲಿ ಆಗೋದು. ಅಷ್ಟು ಚೆನ್ನಾಗಿದೆ. ಮತ್ತು ಸ್ಮೆಲ್ಲು ಕೂಡ ಪಾತ್ರೆಯಲ್ಲಿ ಯಾವುದೇ ಅಡುಗೆ ಮಾಡಿರುತ್ತೆ ಸ್ಮೆಲ್ಲು ಕೂಡ ಉಳ್ಕೊಳ್ಳಲ್ಲ. ನೆಕ್ಸ್ಟು ಇವಾಗ ಅದನ್ನೆಲ್ಲ ವಾಶ್ ಮಾಡಾದಮೇಲೆ ಒಂದು ಬಟ್ಟೆ ತೊಗೊಂಡು ಡ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಗೊತ್ತಲ್ಲ ಮಧ್ಯೆ ಬಂದು ಮಾತಾಡ್ತಾನೆ ಇದ್ದ. ಅವನು ಮಾತಾಡಿಸ್ಕೊಂಡು ನೋಡಿಕೊಂಡು ಇವಾಗ ನಾನು ಕೆಲಸನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಇವಾಗ ಯೋಚನೆ ಮಾಡ್ತಾಯಿದ್ದೀನಿ, ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಆದರೆ ಅದು ಬಾಟಲ್ ಯಾಕೋ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಚೇಂಜ್ ಮಾಡಲ ಬೇರೆದಕ್ಕೆ ಯಾವುದಕ್ಕಾದರೂ ಅಂತ. ಇವಾಗ ನಾನು ದಿನಸಿ ಏನೇನು ತೊಗೊಂಡು ಬಂದಿದ್ರು ಅದನ್ನೆಲ್ಲನೂ ನಾನು ಇವಾಗ ಬಾಕ್ಸಸ್ ಖಾಲಿಯಾಗಿರೋದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹೋಲ್ಸೇಲಲ್ಲಿ ನಮ್ಮ ಮನೆಯವ್ರು ತೊಗೊಂಡ್ಬಂದಿದ್ರು. ಅದ್ರ ಜೊತೆ ನಾನು ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬಿಟ್ಟು ತೊಗೊಂಬಂದಿದ್ದೆ. ನೀವು ಆಲ್ಮೋಸ್ಟು ನಂದು ಲಾಸ್ಟು ಡಿಮಾರ್ಟ್ ಶಾಪಿಂಗ್ ವಿಡಿಯೋ ನಿಮಗೆ ಜಾನ್ವರಿಲಿ ಅಂತ ಅನಿಸುತ್ತೆ ಬಂದು, ಜಾನ್ವರಿ ಆರ್ ಡಿಸೆಂಬರಲ್ಲಿ ಬಂದಿತ್ತು ಅಂತ ಅನಿಸುತ್ತೆ. ಅದಾದಮೇಲೆ 4-5 ಮಂತ್ಸ್ ಆದಮೇಲೆ ಮತ್ತೆ ನಾವು ಮನೆಗೆ ದಿನಸಿ ಐಟಮ್ನ ತಂದಿರೋದು. ಏನಂದರೆ ನಾನು ಇದೇ ಥರ, ಯಾಕಂದರೆ ನಾವು ಇರೋದೇ 3 ಜನ, ನಮಗೆ ಇದು ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ತೊಗೊಂಬಂದಿರೋದು ಒಂದು 4-5 ಮಂತ್ಸ್ ಮೇಲೇ ನನಗಾಗತ್ತೆ. ಯಾಕಂತಂದರೆ ಎವ್ರಿ ಮಂತು ನಾವು ಶಾಪಿಂಗ್ಗೆ ಅಂತಂದ್ಬಿಟ್ಟು ಲೀಸ್ಟ್ ಹಾಕಿದ್ರೆ ತುಂಬ ಖರ್ಚು ಆಗ್ತಾ ಇರುತ್ತೆ. ಹಾಗಾಗಿ ನಾನೇನು ಮನಿ ಸೇವಿಂಗ್ಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇದು ಈಸಿ ಅಂತ ಅನಿಸುತ್ತೆ. ಯಾಕಂತಂದರೆ ಒಂದೇ ಸಲ ನಾವು ಇನ್ವೆಸ್ಟ್ ಮಾಡಿ ತೊಗೊಂಬಂದ್ಬಿಟ್ರೆ ಮತ್ತೆ ನಾವು ತರೋ ಆಗಿರೋದಿಲ್ಲ. ಇವಾಗ ಅದಕ್ಕೆಲ್ಲ ಏನು ನಾವು ಅಮೌಂಟ್ನ ಕೊಡ್ತೀವಿ ಅದನ್ನು ನಾನು ಸೇವಿಂಗ್ಸ್ ಅಂತ ಇಟ್ಕೊತೀನಿ. ಏನಂತಂದರೆ ಎಕ್ಸಾಂಪಲ್ ಇವಾಗ ನಮ್ಮ ಮನೆಯವರು ನನಗೆ ಡೈಲಿ ಖರ್ಚಿಗೆ ಅಂತ ಒಂದು 200 ರೂಪೀಸ್ ಕೊಡ್ತಾರೆ ಅಂತ ಅಂದರೆ ಒಂದು ವಾರಕ್ಕೆ ಆಗುವಷ್ಟು ನಾನು 200ಗೆ ಫುಲ್ಲು ತೊಗೊಂಬಂದ್ಬಿಡ್ತೀನಿ. ಅದಾದಮೇಲೆ ಒಂದು ವಾರ ಅಂದರೆ 7 ಡೇಸು. 7 ಡೇಸಲ್ಲಿ 1 ಡೇ 200 ನಾನು ಖರ್ಚು ಮಾಡಿಕೊಂಡ್ರು ಇನ್ನು ಮಿಕ್ಕಿದ್ದು 6 ಡೇಸ್ದು ನನಗೆ ಅಮೌಂಟ್ ಏನಿದೆ ಅದು ಸೇವ್ ಆಗ್ತಾ ಹೋಗುತ್ತೆ. ಸೊ ಅದು 1 ಮಂತ್ಗೆ 30 ಡೇಸ್ ಅಂತ ಅಂದ್ಕೊಂಡ್ರು 30 ಡೇಸ್ಗೆ 4 ವೀಕ್ಸಲ್ಲಿ ನಾನು 4 ಡೇಸು ಅಮೌಂಟ್ ಖರ್ಚು ಮಾಡಿದೆ ಅಂತ ಅಂದರೆ 4 ಡೇಸ್ ಅಂದರೆ ಆಲ್ಮೋಸ್ಟ್ 800 ರೂಪೀಸ್ ನಾನು ಖರ್ಚು ಮಾಡಿದೆ ಅಂತಂದರೆ ನನಗಿನ್ನು ಮಿಕ್ಕಿದ್ದೆಲ್ಲ ಸೇವಿಂಗ್ಸ್ ಆಗುತ್ತೆ. ಸೊ ಅದೇ ರೀತಿ ನಾನು ಸೇವಿಂಗ್ಸ್ನ ಮಾಡ್ಕೊಳ್ಳೋದು ಮುಂದೆ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಇದು ಬನ್ಸಿರವೆ ಎಲ್ಲನೂ ಕೂಡ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಾದಮೇಲೆ ಆಲ್ಮೋಸ್ಟು ನಂದು ಕಿಚನ್ದು ಅರ್ಧ ಕೆಲಸ ಮುಗೀತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಿಚನ್ಗೆ ಹೇಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ, ಏನೆಲ್ಲ ಚೇಂಜಸ್ ಮಾಡಿದ್ದೀನಿ ಅಂತ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ.